ಬ್ಯಾಲೆನ್ಸ್ ಮೀಲ್ ಅಂದ್ರೆ ಏನು? ಬ್ಯಾಲೆನ್ಸ್ ಮೀಲ್ ಅಂದ್ರೆ ಏನು ಅಂತ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಈ ಗ್ಲಾಸ್ ಒನ್ನಲ್ಲಿ ನಾನು ರಿಫೈನ್ಡ್ ಕಾರ್ಬ್ಸ್ ನ ಹಾಕ್ತಾ ಇದ್ದೀನಿ. ಶುಗರ್ ಎಷ್ಟು ಬೇಗ ಡಿಸಾಲ್ವ್ ಆಗುತ್ತೆ ನೋಡಿ, ಇದೇ ತರ ನಮ್ಮ ಬಾಡಿಯಲ್ಲಿ ಕೂಡ ಬಿಹೇವ್ ಆಗುತ್ತೆ. ನೀವು ಬರೀ ಕಾರ್ಬ್ಸ್ ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ತುಂಬಾ ಬೇಗ ಡೈಜೆಸ್ಟ್ ಆಗುತ್ತೆ, ಹಾಗೇನೆ ಅದು ಗ್ಲೂಕೋಸ್ ಆಗಿ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ. ನಿಮಗೆ ತುಂಬಾ ಬೇಗ ಎನರ್ಜಿ ಬರ್ಸ್ಟ್ ಆಗುತ್ತೆ, ರ್ಯಾಪಿಡ್ ಕ್ರಾಶ್ ಆಗುತ್ತೆ, ಹಾಗೇನೆ ನಿಮಗೆ ಬೇಗ ಹೊಟ್ಟೆ ಹಸಿಯೋದಕ್ಕೆ ಶುರು ಆಗುತ್ತೆ. ಈಗ ನೋಡಿ, ಗ್ಲಾಸ್ 2 ಅಲ್ಲಿ ಬ್ಯಾಲೆನ್ಸ್ಡ್ ಮೀಲ್ ಆಗಿ ನಾನು ಕಾರ್ಬ್ಸ್ಗೆ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಫೈಬರ್ಗೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಪ್ರೋಟೀನ್ಗೆ ನಾನು ಪೀನಟ್ ಬಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಿಕ್ಸ್ಚರ್ ತುಂಬಾ ತಿಕ್ಕಾಗಿರೋದ್ರಿಂದ ಸ್ಲೋ ಆಗಿ ಡಿಸಾಲ್ವ್ ಆಗುತ್ತೆ. ಇದೇ ಥರ ನಮ್ಮ ಬಾಡಿಯಲ್ಲಿ ಕೂಡ ನಾವು ಯಾವಾಗ ಕಾರ್ಬ್ಸ್, ಫೈಬರ್, ಪ್ರೋಟೀನ್, ಹೆಲ್ದಿ ಫ್ಯಾಟ್ಸ್ನ ಇನ್ಕ್ಲೂಡ್ ಮಾಡ್ತೀವೋ ಡೈಜೆಷನ್ ತುಂಬ ಸ್ಲೋ ಆಗಿರುತ್ತೆ. ಗ್ಲೂಕೋಸ್ ಬ್ಲಡ್ ಸ್ಟ್ರೀಮ್ ಲೆವೆಲ್ಗೆ ಗ್ರಾಜುವಲ್ ಆಗಿ ಎಂಟರ್ ಆಗುತ್ತೆ. ಹಾಗೆಯೇ ಇದರಿಂದ ಸ್ಟೇಬಲ್ ಬ್ಲಡ್ ಶುಗರ್ ಇರುತ್ತೆ, ಎನರ್ಜಿ ಸ್ಟಡಿ ಆಗಿರುತ್ತೆ, ಯಾವುದೇ ಥರ ಸಡನ್ ಕ್ರಾಶ್ ಇರೋದಿಲ್ಲ, ಹಾಗೆಯೇ ಕಡಿಮೆ ಕ್ರೇವಿಂಗ್ಸ್ ಇರುತ್ತೆ, ಮೆಟಬಾಲಿಸಮ್ ಕೂಡ ಬೆಟರ್ ಆಗಿರುತ್ತೆ. ಈ ಸಿಂಪಲ್ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಏನು ಅರ್ಥ ಆಯಿತು ಹೇಳಿ? ನಾವು ಕಾರ್ಬ್ಸ್ನ ರಿಮೂವ್ ಮಾಡೋದು ಬೇಡ, ಬ್ಯಾಲೆನ್ಸ್ ಮೀಲ್ಸ್ನ ತಿನ್ನಬೇಕು ಅಷ್ಟೇ. ನಿಮ್ಮ ಡಯಟಲ್ಲಿ ರೈಸ್, ರೊಟ್ಟಿ ಇದನ್ನೆಲ್ಲ ರಿಮೂವ್ ಮಾಡೋದಕ್ಕಿಂತ ಅದ್ರ ಜೊತೆಗೆ ನೀವು ಕರ್ಡ್, ದಾಲ್, ಪನ್ನೀರ್, ಎಗ್ಸ್, ನಟ್ಸ್, ಹಾಗೆಯೇ ಹೆಲ್ದಿ ಫ್ಯಾಟ್ಸ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಯುವರ್ ಬಾಡಿ ವರ್ಕ್ಸ್ ಬೆಟರ್ ವೆನ್ ಮೀಲ್ಸ್ ಆರ್ ಬ್ಯಾಲೆನ್ಸ್ಡ್.